ಸಾಕ್ತಾ ಇದ್ದಾರೆ. ಜನ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರ ಶ್ರಮ ಇವತ್ತು ಜನರ ಅಭಿಮಾನ ತೋರಿಸ್ತಾ ಇದೆ. ಇವತ್ತು ಭಾರತ ದೇಶದಲ್ಲೇ ಆಧುನಿಕ ಬೆಂಗಳೂರು ಶಿಲ್ಪಿ ಅಂತಲೇ ಹೆಸರುವಾಸಿಯಾದಂಥ ಎಸ್ ಎಂ ಕೃಷ್ಣ ಅವರು ಅವರ ಒಂದು ಶ್ರಮ ಮತ್ತು ಸೇವೆ, ಕರ್ನಾಟಕದ ಕೊಡುಗೆ ಇವತ್ತು ಜನರ ಅಭಿಮಾನ ಮೂಲೆ ಮೂಲೆಯಿಂದನೂ ಬಂದು ತೋರಿಸ್ತಾ ಇದ್ದಾರೆ. ಭಾಳ ಶ್ರಮವನ್ನು ವಹಿಸಿ ಕರ್ನಾಟಕ ರಾಜ್ಯದ ಇತಿಹಾಸವನ್ನೇ ಬದಲಾವಣೆ ಮಾಡಿದಂಥದ್ದು, ಆರ್ಥಿಕ ಬಲವನ್ನು ತಂದಿರೋಂಥ ಆಧುನಿಕ ಶಿಲ್ಪಿ ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಸರ್, ಹೇಗೆ ನೆನಪಿಸ್ಕೋತೀರಿ ಅವ್ರನ್ನ ಈ ಸಂದರ್ಭದಲ್ಲಿ? ತಾವು ಶಾಸಕರಾಗಿ ಅವರಿಂದ ಕಲ್ತಿದ್ದೆ ಅಂತಾವು. ನಾವು ಚಿಕ್ಕದ್ರಿಂದ ಅವ್ರು ನೋಡ್ಕೊಂಡು ಬಂದಿದ್ದು. ನಾನೊಬ್ಬ ವೈದ್ಯನಾಗಿದ್ಕೊಂಡು ಇವತ್ತೇನಾದ್ರೂ ರಾಜಕೀಯಕ್ಕೆ ಸೇರಬೇಕಾದ್ರೆ ಪ್ರೇರಣೆನೇ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ರಾಜಕೀಯದಲ್ಲಿ ಅವ್ರು ಯಾವಾಗಲೂ ಕೂಡ ಅಮರ. ಸೊ ಅವರ ಈ ಒಂದು ಕೊಡುಗೆಯನ್ನು ಹೇಗೆ ನೆನೆಸ್ಕೋತೀರಿ? ಅಜಾತ ಶತ್ರುವಾಗಿ ಜನರಿಗೆ ಸೇವೆ ಮಾಡೋದೇ ಒಂದು ಚಿಂತನೆ, ಬದುಕು ಅಂತ ಹೇಳ್ತಿರೋಂಥ ಜೀವನವನ್ನು ಸಾಗಿಸಿದಂಥ ಎಸ್ ಎಂ ಕೃಷ್ಣ ಅವರ ಕೊನೆಯ ಒಂದು ಜರ್ನಿ ಇದು. ಸೊ ಹಾಗಾಗಿ ನಾವೆಲ್ಲ ಇಡೀ ಕರ್ನಾಟಕವೇ ಎಸ್ ಎಂ ಕೃಷ್ಣ ಅವರ ಕೊಡುಗೆನ ಅಪಾರವಾಗಿ ನೆನೆಸ್ಕೊತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಓಕೆ, ಥ್ಯಾಂಕ್ ಯು ಸರ್. ಇದು ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಮಾತು. ರಾಜಕೀಯದಲ್ಲಿ ಅವರು ಕೊಟ್ಟಂತಹ ಕೊಡುಗೆ ಯಾವ ರೀತಿ ಇತ್ತು, ಹಾಗೆಯೇ ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾಕ್ತಾ ಇದ್ದಾರೆ. ಜನ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರ ಶ್ರಮ ಇವತ್ತು ಜನರ ಅಭಿಮಾನ ತೋರಿಸ್ತಾ ಇದೆ. ಇವತ್ತು ಭಾರತ ದೇಶದಲ್ಲೇ ಆಧುನಿಕ ಬೆಂಗಳೂರು ಶಿಲ್ಪಿ ಅಂತಲೇ ಹೆಸರುವಾಸಿಯಾದಂಥ ಎಸ್ ಎಂ ಕೃಷ್ಣ ಅವರು ಅವರ ಒಂದು ಶ್ರಮ ಮತ್ತು ಸೇವೆ, ಕರ್ನಾಟಕದ ಕೊಡುಗೆ ಇವತ್ತು ಜನರ ಅಭಿಮಾನ ಮೂಲೆ ಮೂಲೆಯಿಂದನೂ ಬಂದು ತೋರಿಸ್ತಾ ಇದ್ದಾರೆ. ಭಾಳ ಶ್ರಮವನ್ನು ವಹಿಸಿ ಕರ್ನಾಟಕ ರಾಜ್ಯದ ಇತಿಹಾಸವನ್ನೇ ಬದಲಾವಣೆ ಮಾಡಿದಂಥದ್ದು, ಆರ್ಥಿಕ ಬಲವನ್ನು ತಂದಿರೋಂಥ ಆಧುನಿಕ ಶಿಲ್ಪಿ ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಸರ್, ಹೇಗೆ ನೆನಪಿಸ್ಕೋತೀರಿ ಅವ್ರನ್ನ ಈ ಸಂದರ್ಭದಲ್ಲಿ? ತಾವು ಶಾಸಕರಾಗಿ ಅವರಿಂದ ಕಲ್ತಿದ್ದೆ ಅಂತಾವು. ನಾವು ಚಿಕ್ಕದ್ರಿಂದ ಅವ್ರು ನೋಡ್ಕೊಂಡು ಬಂದಿದ್ದು. ನಾನೊಬ್ಬ ವೈದ್ಯನಾಗಿದ್ಕೊಂಡು ಇವತ್ತೇನಾದ್ರೂ ರಾಜಕೀಯಕ್ಕೆ ಸೇರಬೇಕಾದ್ರೆ ಪ್ರೇರಣೆನೇ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ರಾಜಕೀಯದಲ್ಲಿ ಅವ್ರು ಯಾವಾಗಲೂ ಕೂಡ ಅಮರ. ಸೊ ಅವರ ಈ ಒಂದು ಕೊಡುಗೆಯನ್ನು ಹೇಗೆ ನೆನೆಸ್ಕೋತೀರಿ? ಅಜಾತ ಶತ್ರುವಾಗಿ ಜನರಿಗೆ ಸೇವೆ ಮಾಡೋದೇ ಒಂದು ಚಿಂತನೆ, ಬದುಕು ಅಂತ ಹೇಳ್ತಿರೋಂಥ ಜೀವನವನ್ನು ಸಾಗಿಸಿದಂಥ ಎಸ್ ಎಂ ಕೃಷ್ಣ ಅವರ ಕೊನೆಯ ಒಂದು ಜರ್ನಿ ಇದು. ಸೊ ಹಾಗಾಗಿ ನಾವೆಲ್ಲ ಇಡೀ ಕರ್ನಾಟಕವೇ ಎಸ್ ಎಂ ಕೃಷ್ಣ ಅವರ ಕೊಡುಗೆನ ಅಪಾರವಾಗಿ ನೆನೆಸ್ಕೊತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಓಕೆ, ಥ್ಯಾಂಕ್ ಯು ಸರ್. ಇದು ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಮಾತು. ರಾಜಕೀಯದಲ್ಲಿ ಅವರು ಕೊಟ್ಟಂತಹ ಕೊಡುಗೆ ಯಾವ ರೀತಿ ಇತ್ತು, ಹಾಗೆಯೇ ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾಕ್ತಾ ಇದ್ದಾರೆ. ಜನ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರ ಶ್ರಮ ಇವತ್ತು ಜನರ ಅಭಿಮಾನ ತೋರಿಸ್ತಾ ಇದೆ. ಇವತ್ತು ಭಾರತ ದೇಶದಲ್ಲೇ ಆಧುನಿಕ ಬೆಂಗಳೂರು ಶಿಲ್ಪಿ ಅಂತಲೇ ಹೆಸರುವಾಸಿಯಾದಂಥ ಎಸ್ ಎಂ ಕೃಷ್ಣ ಅವರು ಅವರ ಒಂದು ಶ್ರಮ ಮತ್ತು ಸೇವೆ, ಕರ್ನಾಟಕದ ಕೊಡುಗೆ ಇವತ್ತು ಜನರ ಅಭಿಮಾನ ಮೂಲೆ ಮೂಲೆಯಿಂದನೂ ಬಂದು ತೋರಿಸ್ತಾ ಇದ್ದಾರೆ. ಭಾಳ ಶ್ರಮವನ್ನು ವಹಿಸಿ ಕರ್ನಾಟಕ ರಾಜ್ಯದ ಇತಿಹಾಸವನ್ನೇ ಬದಲಾವಣೆ ಮಾಡಿದಂಥದ್ದು, ಆರ್ಥಿಕ ಬಲವನ್ನು ತಂದಿರೋಂಥ ಆಧುನಿಕ ಶಿಲ್ಪಿ ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಇವತ್ತು ಭಾರತ ದೇಶದಲ್ಲೇ ಆಧುನಿಕ ಬೆಂಗಳೂರು ಶಿಲ್ಪಿ ಅಂತಲೇ ಹೆಸರುವಾಸಿಯಾದಂಥ ಎಸ್ ಎಂ ಕೃಷ್ಣ ಅವರು ಅವರ ಒಂದು ಶ್ರಮ ಮತ್ತು ಸೇವೆ, ಕರ್ನಾಟಕದ ಕೊಡುಗೆ ಇವತ್ತು ಜನರ ಅಭಿಮಾನ ಮೂಲೆ ಮೂಲೆಯಿಂದನೂ ಬಂದು ತೋರಿಸ್ತಾ ಇದ್ದಾರೆ. ಭಾಳ ಶ್ರಮವನ್ನು ವಹಿಸಿ ಕರ್ನಾಟಕ ರಾಜ್ಯದ ಇತಿಹಾಸವನ್ನೇ ಬದಲಾವಣೆ ಮಾಡಿದಂಥದ್ದು, ಆರ್ಥಿಕ ಬಲವನ್ನು ತಂದಿರೋಂಥ ಆಧುನಿಕ ಶಿಲ್ಪಿ ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಸರ್, ಹೇಗೆ ನೆನಪಿಸ್ಕೋತೀರಿ ಅವ್ರನ್ನ ಈ ಸಂದರ್ಭದಲ್ಲಿ? ತಾವು ಶಾಸಕರಾಗಿ ಅವರಿಂದ ಕಲ್ತಿದ್ದೆ ಅಂತಾವು. ನಾವು ಚಿಕ್ಕದ್ರಿಂದ ಅವ್ರು ನೋಡ್ಕೊಂಡು ಬಂದಿದ್ದು. ನಾನೊಬ್ಬ ವೈದ್ಯನಾಗಿದ್ಕೊಂಡು ಇವತ್ತೇನಾದ್ರೂ ರಾಜಕೀಯಕ್ಕೆ ಸೇರಬೇಕಾದ್ರೆ ಪ್ರೇರಣೆನೇ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ರಾಜಕೀಯದಲ್ಲಿ ಅವ್ರು ಯಾವಾಗಲೂ ಕೂಡ ಅಮರ. ಸೊ ಅವರ ಈ ಒಂದು ಕೊಡುಗೆಯನ್ನು ಹೇಗೆ ನೆನೆಸ್ಕೋತೀರಿ? ಅಜಾತ ಶತ್ರುವಾಗಿ ಜನರಿಗೆ ಸೇವೆ ಮಾಡೋದೇ ಒಂದು ಚಿಂತನೆ, ಬದುಕು ಅಂತ ಹೇಳ್ತಿರೋಂಥ ಜೀವನವನ್ನು ಸಾಗಿಸಿದಂಥ ಎಸ್ ಎಂ ಕೃಷ್ಣ ಅವರ ಕೊನೆಯ ಒಂದು ಜರ್ನಿ ಇದು. ಸೊ ಹಾಗಾಗಿ ನಾವೆಲ್ಲ ಇಡೀ ಕರ್ನಾಟಕವೇ ಎಸ್ ಎಂ ಕೃಷ್ಣ ಅವರ ಕೊಡುಗೆನ ಅಪಾರವಾಗಿ ನೆನೆಸ್ಕೊತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಓಕೆ, ಥ್ಯಾಂಕ್ ಯು ಸರ್. ಇದು ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಮಾತು. ರಾಜಕೀಯದಲ್ಲಿ ಅವರು ಕೊಟ್ಟಂತಹ ಕೊಡುಗೆ ಯಾವ ರೀತಿ ಇತ್ತು, ಹಾಗೆಯೇ ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾಕ್ತಾ ಇದ್ದಾರೆ. ಜನ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರ ಶ್ರಮ ಇವತ್ತು ಜನರ ಅಭಿಮಾನ ತೋರಿಸ್ತಾ ಇದೆ.
ಇವತ್ತು ಭಾರತ ದೇಶದಲ್ಲೇ ಆಧುನಿಕ ಬೆಂಗಳೂರು ಶಿಲ್ಪಿ ಅಂತಲೇ ಹೆಸರುವಾಸಿಯಾದಂಥ ಎಸ್ ಎಂ ಕೃಷ್ಣ ಅವರು ಅವರ ಒಂದು ಶ್ರಮ ಮತ್ತು ಸೇವೆ, ಕರ್ನಾಟಕದ ಕೊಡುಗೆ ಇವತ್ತು ಜನರ ಅಭಿಮಾನ ಮೂಲೆ ಮೂಲೆಯಿಂದನೂ ಬಂದು ತೋರಿಸ್ತಾ ಇದ್ದಾರೆ. ಭಾಳ ಶ್ರಮವನ್ನು ವಹಿಸಿ ಕರ್ನಾಟಕ ರಾಜ್ಯದ ಇತಿಹಾಸವನ್ನೇ ಬದಲಾವಣೆ ಮಾಡಿದಂಥದ್ದು, ಆರ್ಥಿಕ ಬಲವನ್ನು ತಂದಿರೋಂಥ ಆಧುನಿಕ ಶಿಲ್ಪಿ ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಸರ್, ಹೇಗೆ ನೆನಪಿಸ್ಕೋತೀರಿ ಅವ್ರನ್ನ ಈ ಸಂದರ್ಭದಲ್ಲಿ? ತಾವು ಶಾಸಕರಾಗಿ ಅವರಿಂದ ಕಲ್ತಿದ್ದೆ ಅಂತಾವು. ನಾವು ಚಿಕ್ಕದ್ರಿಂದ ಅವ್ರು ನೋಡ್ಕೊಂಡು ಬಂದಿದ್ದು. ನಾನೊಬ್ಬ ವೈದ್ಯನಾಗಿದ್ಕೊಂಡು ಇವತ್ತೇನಾದ್ರೂ ರಾಜಕೀಯಕ್ಕೆ ಸೇರಬೇಕಾದ್ರೆ ಪ್ರೇರಣೆನೇ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ರಾಜಕೀಯದಲ್ಲಿ ಅವ್ರು ಯಾವಾಗಲೂ ಕೂಡ ಅಮರ. ಸೊ ಅವರ ಈ ಒಂದು ಕೊಡುಗೆಯನ್ನು ಹೇಗೆ ನೆನೆಸ್ಕೋತೀರಿ? ಅಜಾತ ಶತ್ರುವಾಗಿ ಜನರಿಗೆ ಸೇವೆ ಮಾಡೋದೇ ಒಂದು ಚಿಂತನೆ, ಬದುಕು ಅಂತ ಹೇಳ್ತಿರೋಂಥ ಜೀವನವನ್ನು ಸಾಗಿಸಿದಂಥ ಎಸ್ ಎಂ ಕೃಷ್ಣ ಅವರ ಕೊನೆಯ ಒಂದು ಜರ್ನಿ ಇದು. ಸೊ ಹಾಗಾಗಿ ನಾವೆಲ್ಲ ಇಡೀ ಕರ್ನಾಟಕವೇ ಎಸ್ ಎಂ ಕೃಷ್ಣ ಅವರ ಕೊಡುಗೆನ ಅಪಾರವಾಗಿ ನೆನೆಸ್ಕೊತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಓಕೆ, ಥ್ಯಾಂಕ್ ಯು ಸರ್. ಇದು ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಮಾತು. ರಾಜಕೀಯದಲ್ಲಿ ಅವರು ಕೊಟ್ಟಂತಹ ಕೊಡುಗೆ ಯಾವ ರೀತಿ ಇತ್ತು, ಹಾಗೆಯೇ ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾಕ್ತಾ ಇದ್ದಾರೆ. ಜನ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರ ಶ್ರಮ ಇವತ್ತು ಜನರ ಅಭಿಮಾನ ತೋರಿಸ್ತಾ ಇದೆ. ಇವತ್ತು ಭಾರತ ದೇಶದಲ್ಲೇ ಆಧುನಿಕ ಬೆಂಗಳೂರು ಶಿಲ್ಪಿ ಅಂತಲೇ ಹೆಸರುವಾಸಿಯಾದಂಥ ಎಸ್ ಎಂ ಕೃಷ್ಣ ಅವರು ಅವರ ಒಂದು ಶ್ರಮ ಮತ್ತು ಸೇವೆ, ಕರ್ನಾಟಕದ ಕೊಡುಗೆ ಇವತ್ತು ಜನರ ಅಭಿಮಾನ ಮೂಲೆ ಮೂಲೆಯಿಂದನೂ ಬಂದು ತೋರಿಸ್ತಾ ಇದ್ದಾರೆ. ಭಾಳ ಶ್ರಮವನ್ನು ವಹಿಸಿ ಕರ್ನಾಟಕ ರಾಜ್ಯದ ಇತಿಹಾಸವನ್ನೇ ಬದಲಾವಣೆ ಮಾಡಿದಂಥದ್ದು, ಆರ್ಥಿಕ ಬಲವನ್ನು ತಂದಿರೋಂಥ ಆಧುನಿಕ ಶಿಲ್ಪಿ ಎಸ್ ಎಂ ಕೃಷ್ಣ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಸರ್, ಹೇಗೆ ನೆನಪಿಸ್ಕೋತೀರಿ ಅವ್ರನ್ನ ಈ ಸಂದರ್ಭದಲ್ಲಿ? ತಾವು ಶಾಸಕರಾಗಿ ಅವರಿಂದ ಕಲ್ತಿದ್ದೆ ಅಂತಾವು. ನಾವು ಚಿಕ್ಕದ್ರಿಂದ ಅವ್ರು ನೋಡ್ಕೊಂಡು ಬಂದಿದ್ದು. ನಾನೊಬ್ಬ ವೈದ್ಯನಾಗಿದ್ಕೊಂಡು ಇವತ್ತೇನಾದ್ರೂ ರಾಜಕೀಯಕ್ಕೆ ಸೇರಬೇಕಾದ್ರೆ ಪ್ರೇರಣೆನೇ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ರಾಜಕೀಯದಲ್ಲಿ ಅವ್ರು ಯಾವಾಗಲೂ ಕೂಡ ಅಮರ. ಸೊ ಅವರ ಈ ಒಂದು ಕೊಡುಗೆಯನ್ನು ಹೇಗೆ ನೆನೆಸ್ಕೋತೀರಿ? ಅಜಾತ ಶತ್ರುವಾಗಿ ಜನರಿಗೆ ಸೇವೆ ಮಾಡೋದೇ ಒಂದು ಚಿಂತನೆ, ಬದುಕು ಅಂತ ಹೇಳ್ತಿರೋಂಥ ಜೀವನವನ್ನು ಸಾಗಿಸಿದಂಥ ಎಸ್ ಎಂ ಕೃಷ್ಣ ಅವರ ಕೊನೆಯ ಒಂದು ಜರ್ನಿ ಇದು. ಸೊ ಹಾಗಾಗಿ ನಾವೆಲ್ಲ ಇಡೀ ಕರ್ನಾಟಕವೇ ಎಸ್ ಎಂ ಕೃಷ್ಣ ಅವರ ಕೊಡುಗೆನ ಅಪಾರವಾಗಿ ನೆನೆಸ್ಕೊತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಓಕೆ, ಥ್ಯಾಂಕ್ ಯು ಸರ್. ಇದು ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಮಾತು. ರಾಜಕೀಯದಲ್ಲಿ ಅವರು ಕೊಟ್ಟಂತಹ ಕೊಡುಗೆ ಯಾವ ರೀತಿ ಇತ್ತು, ಹಾಗೆಯೇ ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ.